ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ ನಮ್ಮ ಮನೆ ಹತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಅಮ್ಮ ನೆನ್ನೆದೇ ಚಿಕನ್ ಕರಿಗೆ ಗೋಧಿ ದೋಸೆ ಹಾಕ್ಬಿಟ್ಟು ಕೊಟ್ಟಿದ್ರು. ಸೊ ನಾನು ಬ್ರೇಕ್ಫಾಸ್ಟ್ನ ಅನ್ನೋರ್ದು ಸಮಯದ ಗೊಂಬೆ ಹಾಕಿದ್ರು ಟಿ ವಿಲಿ, ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿದೆ. ಅದಾದಮೇಲೆ ಹೋಗಿ ರೆಡಿಯಾಗಿ ಬಂದೆ. ಸ್ವಲ್ಪ ಕೆಲಸ ಇತ್ತು. ಈ ಬಟರ್ ಯೆಲ್ಲೋ ಕಲರ್ ಔಟ್ಫಿಟ್ನ ಹಾಕಿದ್ದೀನಿ, ತೊಗೊಂಡು ಒಂದು 2-3 ವರ್ಷ ಆಯ್ತು ಅನಿಸುತ್ತೆ. ಸೊ ಫುಲ್ ಪೋಸ್ ಕೊಡ್ತಾ ಇದ್ದೆ, ನಮ್ಮಮ್ಮ ನೋಡ್ತಾ ಇದ್ರು, ನನ್ನ ತಮ್ಮ ಅದನ್ನು ಆಡಿಸ್ಕೊತಾ ಇದ್ದ. ಸೊ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಫಸ್ಟು ಅಜ್ಜಿನ ಮೀಟ್ ಮಾಡಿದ್ವಿ, ಅದಾದಮೇಲೆ ಗ್ರಾಸರಿ ಶಾಪಿಂಗ್ ಹೋದ್ವಿ. ಯಾವ್ದಮ್ಮ ಕೇಟಿ ಇಲ್ಲೂ ಅಡಕಲ್ಲೇ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರು. ಸೊ ಬಿಲ್ಲಿಂಗ್ ಮುಗಿಸ್ಕೊಂಡು ಮೋರ್ಗೆ ಹೋಗಿ ಕ್ರೀಮ್ ಚೀಸ್ ತೊಗೊಂಡು, ಈ ನೆಸ್ಕೆಫೆ ಕ್ಲಾಸಿಕ್ ಲಾಟೆ ಟ್ರೈ ಮಾಡಿರಲಿಲ್ಲ, ಅದನ್ನು ತೊಗೊಂಡು ಮನೆಗೆ ಬಂದು ಈ ದುಬೈ ವೈರಲ್ ಬ್ರೆಡ್ ಟೀ ಕರಕ್ಕೇನೋ ಟ್ರೈ ಮಾಡಿದೆ. ಅದಾದಮೇಲೆ ಏನು ಶೂಟ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ಅಫ್ಕೋರ್ಸ್ ನಾನು ಬೆಂಗಳೂರಿಗೆ ವಾಪಸ್ ಬರಬೇಕಿತ್ತು. ಅಮ್ಮ ನನಗೋಸ್ಕರ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಎಲ್ಲ ಮಾಡಿದರು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ನಾನು ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಮಂಡೇ ಅಲ್ವಾ, ತುಂಬಾ ರಶ್ ಇತ್ತು, ಎಲ್ಲಿ ಸೀಟ್ ಸಿಗಲ್ವೋ ಅಂತ ಅಂದ್ಕೊಂಡೆ, ಬಟ್ ಸದ್ಯ ಸೀಟ್ ಸಿಕ್ತು. ಸೊ ಬಸ್ಸಿಂದನೇ ನನ್ನ ತಮ್ಮಂಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಬೆಂಗಳೂರು ಕಡೆ ಹೊರಟೆ. ಡ್ರೈವರ್ ಸರ್ ನನ್ನ ಬ್ಯಾಗ್ನ ಅಲ್ಲಿ ಇರಿಸ್ಬಿಟ್ಟಿದ್ರು. ಸೊ ಎಲ್ಲಿ ಬೀಳುತ್ತೋ ಭಯದಲ್ಲೇ ನಾನು ಬೆಂಗಳೂರನ್ನ ರೀಚ್ ಆದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.